ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿನ್ನ ಜೊತೆ ನನ್ನ ಕತೆ ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್. ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪ ಆಗುತ್ತೆ ಅಂದರೆ, ಈ ಕಡೆ ಎಲ್ಲರೂ ಕೂಡ ಭೂಮಿ ಮತ್ತು ಅಜಿತ್ನ ಒಂದು ಚೇರ್ ಮೇಲೆ ಕೂರಿಸಿ ಕ್ವಶನ್ಗಳನ್ನ ಕೇಳ್ತಾ ಇರ್ತಾರೆ. ಹಾಗೆ ಭೂಮಿಗೆ ಬೇಜಾರಾಗಲ್ವಾ, ಯಾಕೋ ಈ ಥರ ಮಾತಾಡ್ತಿದ್ಯಾ ಅಂದಾಗ, ಅಯ್ಯೋ ಆಂಟಿ ನೀವು ಯಾಕೆ ತಲೆ ಕೆಡ್ಸ್ಕೊತಿದ್ದೀರಾ, ಸುಳ್ಳಿನ ಪ್ರಶ್ನೆ ಸುಳ್ಳು ಉತ್ತರ ಎಲ್ಲ ಸುಳ್ಳಿಯಾಗಿ ಹೇಳಬೇಕು ಅವರು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅದು ಸುಳ್ಳಾದರೂ ಸರಿ ನಿಜನಾದರೂ ಸರಿ ಆ ರೀತಿ ಮಾತಾಡೋದ್ರಿಂದ ಒಬ್ಬರು ಮನಸ್ಸಿಗೆ ನೋವಾಗುತ್ತೆ ಅಂತ ಹೇಳಿ ಈ ಕಡೆ ಸಂಗೀತ ಅವರು ಹೇಳ್ತಾ ಇರ್ತಾರೆ. ಅದನ್ನು ಕೇಳಿಸ್ಕೊಂಡು ಅಜಿತ್ ಕೂಡ ಭೂಮಿ ಮಕ್ಕನ ನೋಡ್ತಾ ಇರ್ತಾನೆ. ಆದ್ರೂ ಭೂಮಿಗೆ ನೀನು ಇಷ್ಟ ಇಲ್ಲ ಅಂತೆಲ್ಲ ಹೇಳೋದಲ್ಲ, ನೋಡೋಕೆ ಆಗಲಿಲ್ಲ ಅಂದ್ಬಿಟ್ಟು ಸಂಗೀತ ಹೇಳ್ತಾರೆ. ದೇವ್ಯಾ ನೀ ಅಪೇಕ್ಷೆ ಇದ್ದವರು, ಅಯ್ಯೋ ಅತ್ತೆ ಇದೆಲ್ಲ ನನಗೆ ಅಜಿತ್ ನಿಜವಾಗ್ಲೂ ಹೇಳ್ತಾ ಇದ್ದಾನೆ ಅಂತ ಅನ್ನಿಸ್ತಾ ಇದೆ ಅಲ್ವಾ, ಅವನ ಮುಖ ನೋಡಿ ಅಂದಾಗ, ಹೌದು ಅಪೇಕ್ಷಾ ಇವರು ಮದುವೆನೇ ಸುಳ್ಳು ಅಂತ ಹೇಳಿಬಿಟ್ಟು ಈ ದೇವ್ಯಾ ನೀನು ಕೂಡ ಹೇಳ್ತಾ ಇರ್ತಾಳೆ. ನಂತರ ಭೂಮಿ ಅತ್ತಿಗೆ ನೀವು ಹೇಳಿ ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಸುಳ್ಳೇ ಹೇಳಬೇಕು, ನಿಜನೇ ಹೇಳಂಗಿಲ್ಲ ಅಂತ ಹೇಳಿ ಅಜಿತ್ ಸಾಹೇಬ್ರೆ ಅಂದರೆ ಎಷ್ಟು ಇಷ್ಟ ಅಂದಾಗ, ಅಜಿತ್ ಸಾಹೇಬರು ಅಂದರೆ ನನಗೆ ತುಂಬಾ ಇಷ್ಟ, ಅವರು ಒಂದು ನಿಮಿಷ ನನ್ನ ಕಣ್ಣಿಗೆ ಕಾಣಲಿಲ್ಲ ಅಂತಂದರೆ ನನಗೆ ಉಸಿರಾಟನೇ ನಿಂತೋಗೋ ಥರ ಆಗುತ್ತೆ ಅಂತ ಹೇಳಿ ಸಾಯೋ ಕೊನೆ ಉಸಿರು ಕೂಡ ಸಾಹೇಬರು ನನ್ನ ಜೊತೆಲೇ ಇರಬೇಕು, ಈ ರೀತಿ ಕೇಳ್ಕೊತೀನಿ ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ತಾ ಇರ್ತಾರೆ. ಅವರು ಒಂದು ನಿಮಿಷ ಕಣ್ಣಿಗೆ ಕಾಣಲಿಲ್ಲ ಅಂದ್ರೂ ಕೂಡ ಚಡಪಡಿಸ್ಬಿಡ್ತೀನಿ, ಅವರು ಇಲ್ಲ ಅಂದರೆ ಈ ದಿನನೇ ಕಳೆಯೋಕ್ಕೆ ಆಗಲ್ಲ, ಈ ರೀತಿ ಪ್ರೀತಿ ಮಾಡ್ತೀನಿ ಅವರನ್ನು ಅಂತ ಹೇಳಿಬಿಟ್ಟು ಮನಸ್ಸಲ್ಲಿ ಇರೋದನ್ನೆಲ್ಲ ಭೂಮಿ ಹೇಳ್ತಾ ಇರ್ತಾಳೆ. ಭೂಮಿಗೆ ಅಜಿತ್ ಕಂಡ್ರೆ ತುಂಬಾ ಇಷ್ಟ ಇರುತ್ತೆ. ಅಜಿತ್ ಕಣ್ಣಲ್ಲಿ ಕಣ್ಣಿಟ್ಟು ಅಂದರೆ ಒದ್ದಾಡ್ಬಿಡ್ತಾಳೆ ಭೂಮಿ. ಇದೆಲ್ಲ ಹೇಳಿದ ಮೇಲೆ ಅಜಿತ್ ತುಂಬಾ ಫೈನ್ ಆಗಿರ್ತಾನೆ. ಹಾಗೆ ಎಲ್ಲನೂ ಕೂಡ ಫೈನಲಿ ಅವನಿಗೆ ಅರಿವಾಗಿರುತ್ತೆ. ನೀವು ನಿಜವಾಗ್ಲೂ ಹೇಳ್ತಾ ಇರೋದು ಗೊತ್ತಾಗುತ್ತೆ, ನಾನು ಅಷ್ಟೇ ಭೂಮಿ ಪ್ರಾಣಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತೀನಿ, ದಯವಿಟ್ಟು ನಾನು ಹೇಳೋದನ್ನೆಲ್ಲ ನಿಜ ಅನ್ಕೋಬೇಡ ಅಂತ ಹೇಳಿಬಿಟ್ಟು ಹೇಳ್ತಿರ್ತಾನೆ. ಸಾಹೇಬ್ರೆ ನೀವು ಯಾವತ್ತೂ ಕೂಡ ನನ್ನ ಬಿಟ್ಟು ಹೋಗ್ತೀನಿ ಅಂತ ಮಾತು ಹೇಳಬೇಡಿ, ನಿಮ್ಮನ್ನು ಬಿಟ್ಟು ಇರೋ ಶಕ್ತಿ ನನಗಿಲ್ಲ ಸಾಹೇಬ್ರೆ, ಅಪ್ಪನಿಗಿಂತ ಜಾಸ್ತಿ ನಿಮ್ಮನ್ನು ಪ್ರೀತಿ ಮಾಡ್ತೀನಿ ಅಂದ್ಬಿಟ್ಟು ಭೂಮಿ ಕೂಡ ಹೇಳ್ತಾ ಇರ್ತಾಳೆ. ಇವರಿಬ್ಬರು ಕೂಡ ಪ್ರೀತಿನ ನೋಡಿ ಮನೆ ಮಂದಿಯೆಲ್ಲ ಕೂಡ ಎಲ್ಲರೂ ಖುಷಿ ಪಡ್ತಿರ್ತಾರೆ. ಹಾಗೆ ಇನ್ನು ಅಜಿತ್ ಇದ್ದವರು ನಾನು ಅಷ್ಟೇ ಭೂಮಿ ಅಷ್ಟೇ ಪ್ರೀತಿ ಮಾಡ್ತೀನಿ ಅಂತ ಹೇಳೋಷ್ಟರಲ್ಲಿ ವಾವ್, ಹೇಗೆ ಮನಸ್ಸಲ್ಲಿ ಎಷ್ಟೊಂದು ಪ್ರೀತಿ ಇಟ್ಕೊಂಡು, ಭೂಮಿ ನಿನ್ನ ಪ್ರೀತಿ ಯಾವಾಗಲೂ ಹೀಗೆ ಇರಲಮ್ಮ, ಅಜಿತ್ ಮತ್ತು ಭೂಮಿ ಯಾವಾಗಲೂ ಇಷ್ಟು ಹೀಗೇನೆ ಜೋಡಿ ಹೀಗೆ ಇರಲಿ ಅಂತ ಹೇಳಿಬಿಟ್ಟು ಒಳ್ಳೆಯದಾಗಲಿ ಹೇಳಿ ಶ್ರವಣ್ ಅವರು ಹೇಳ್ತಾ ಇರ್ತಾರೆ. ಇವಾಗ ದೇವ್ಯನಿದ್ದವಳು ನನಗೆ ಈ ಭೂಮಿ ಹೇಳಿದೆಲ್ಲ ಸುಳ್ಳು ಅಂತ ಅನ್ನಿಸ್ತಿದೆ, ಆ ಅಪೇಕ್ಷೆ ಈಗ ನಿನ್ನ ಟಾಸ್ಕ್ ಕೊಡೋದು, ನೀನು ಕೊಟ್ಟಿರೋ ಪ್ರಶ್ನೆ ಕೇಳು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹಾಗೆ ಅಜಿತ್ ಭೂಮಿ ಈ ಥರ ನೋಡಿಬಿಟ್ಟು ತುಂಬ ನೋವಾಗ್ತಿರುತ್ತೆ. ಭೂಮಿಗೆ ಎಷ್ಟೊಂದು ಪ್ರೀತಿ ಇದೆ ಅವಳ ಮನಸ್ಸಲ್ಲಿ ಅಂದ್ಬಿಟ್ಟು ಸತ್ಯಣ್ಣ ಮತ್ತು ವಂಶಿ ಅವರು ಕೂಡ ಇವರಿಬ್ಬರು ಮನಸ್ಸಲ್ಲಿ ಕೂಡ ಅವ್ರ ಮನಸ್ಸಲ್ಲಿ ಏನೇನಿದೆ, ಇಷ್ಟೊಂದೆಲ್ಲ ಪ್ರೀತಿ ಇದ್ರೂ ಕೂಡ ಒಬ್ರಿಗೊಬ್ರು ಏನೂ ಹೇಳ್ಕೊತಾ ಇಲ್ವಲ್ಲ ಅಂದ್ಬಿಟ್ಟು ಅವರಿಗೆ ಆ ಪಕ್ಕ ಗೊತ್ತಾಗುತ್ತೆ. ಅಪೇಕ್ಷಾ ಪ್ರಶ್ನೆ ಕೇಳೋಕ್ಕೂ ಬರ್ತಾಳೆ. ಆಗ ನೀನು ಯಾವ ಪ್ರಶ್ನೆನೂ ಕೇಳೋದು ಬೇಡ, ಸಾಕು ಸುಮ್ಮನೆ ಇರು ಅಂದ್ಬಿಟ್ಟು ಡಬ್ಬನ ಬಿಸಾಕ್ತಾರೆ. ಇನ್ನು ಈ ಕಡೆ ಭೂಮಿ ಬಂದು, ನನಗೆ ವಂಶಿಯವರು ಅಂದರೆ ತುಂಬ ಇಷ್ಟ, ನಿಮ್ಮಿಬ್ಬರು ಇಷ್ಟ ಅಂದಾಗ ಏನು ಕಮ್ಮ ಅಂದಾಗ ಸಂಬಂಧ ಬೆಳೆಸೋಕ್ಕೆ ಅಂದಾಗ, ಭೂಮಿ ನೀನೇನು ಮಾತಾಡ್ತಿದ್ದೆ, ಏನಕ್ಕೆ ಸಂಬಂಧ ಬೆಳೆಸ್ಬೇಕು ಅವ್ರ ಜೊತೆ ಅಂದಾಗ, ನನಗೆ ತುಂಬಾ ಇಷ್ಟ ಆಗಿದ್ದಾರೆ ಅದಕ್ಕೆ ಸಂಬಂಧ ಬೆಳೆಸ್ಬೇಕು ಅಂತ ಹೇಳಿ ಭೂಮಿ ಹೇಳ್ತಾ ಇರ್ತಾಳೆ. ಭೂಮಿ ಕೇಳೋದು, ಅಂಜುಗೆ ವಂಶಿನ ತಗೊಂಡ್ರೆ ಹೇಗೆ ಅಂತಂದರೆ, ಅಜ್ಜಿ ಮತ್ತು ಸಂಗೀತ ಇದ್ದವರು ಈ ಕಡೆ ನಮ್ಮ ವಂಶಿನ ನೀನು ಮಾಡ್ಕೊಂಡ್ಬಿಡ್ತಾರೆ, ಭೂಮಿ ಸುಮ್ಮನೆ ಇರ್ತೀಯ ಅಂತ ಅಂದಾಗ, ಸಂಗೀತ ಕೂಗಾಡ್ಬಿಡ್ತಾರೆ ಅಂತ ಕೂಗಾಡ್ತಿರ್ಬೇಕಾದ್ರೆ ವಂಶಿಯವರು ಎಷ್ಟು ಒಳ್ಳೆ ಹುಡುಗ, ಅದನ್ನು ಅಂಜುಗೆ ಮದುವೆ ಮಾಡಿದ್ರೆ ಹೇಗಿರುತ್ತೆ ಅಂತ ಹೇಳಿ ಈ ಕಡೆ ಅಜ್ಜಿ ಹತ್ರ ಬಂದು ಭೂಮಿಯವರು ಮಾತಾಡ್ತಾ ಇರ್ತಾರೆ. ಹಾಗೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್. ಈ ಪ್ರೊಮೋ ಎಪಿಸೋಡ್ ಎಂಡ್ ಆಗುತ್ತೆ. ನಾಳೆ ಬಂದ್ಬಿಟ್ಟು ಏನಾಗುತ್ತೆ ಅಂತೇಳಿ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಇಲ್ಲಿಯವರು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.